ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, BTCನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. BTCನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಎಂತಕ್ಕೋಸ್ಕರ ಮಾಡಲಾಗುತ್ತದೆ, ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳಲು ಕಾರಣಗಳೇನು ಎಂಬುದನ್ನು ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟ್ರೇಡನ್ನು ಅಶೋಕ್ ಆರ್ಡರ್ ಬ್ಲಾಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಇವಾಗ ರಾತ್ರಿ 9:41 ಮಾರ್ಕ್ ಮಾಡಿ ಈ ಒಂದು ಟ್ರೇಡನ್ನು ಕೊಡಲಾಗಿದೆ. ಇವಾಗ ಎಷ್ಟಿದೆ ಟೈಮ್, ಇವಾಗ ಚೆಕ್ ಮಾಡಿ. ಇಲ್ಲಿ 9:44. ಓಕೆನಾ, ಇಲ್ಲಿ ಎಷ್ಟಿದೆ? 9:41 ಮಾರ್ಕ್ ಮಾಡಿ ಚಾರ್ಟನ್ನು ಪ್ರೈಸ್ ಹೇಗೆ ಹೋಗಿ ಬರುತ್ತೆ ಅನ್ನೋದನ್ನು ಕೂಡ ಮಾರ್ಕ್ ಮಾಡಿ ಲೈವಲ್ಲಿ ಕೊಟ್ಟಿರುವಂಥದ್ದು ಬಂಧುಗಳು. ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. ಗಮನಿಸಿ ನೀವೇನೇ, ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಎಲ್ಲಿ ಸೆಲ್ ಮಾಡಬೇಕು ಅನ್ನೋದನ್ನು ಕೂಡ ಮಾರ್ಕ್ ಮಾಡಿ ಲೈವಲ್ಲಿ ಕೊಡಲಾಗಿದೆ. ಈ ಥರ ನಮ್ಮ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು, ಯಾರ್ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ನಮ್ಮ ಸ್ಟೂಡೆಂಟ್ಗಳು, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಲೈವ್ ಮಾರ್ಕೆಟಲ್ಲಿ ಕೊಡಲಾಗುತ್ತದೆ. ಗಮನಿಸಿ, ಇಲ್ಲಿ ಆಲ್ರೆಡಿ 62 ಪಾಯಿಂಟ್ ರನ್ನಿಂಗಲ್ಲಿದೆ. ಬಟ್ ಆದರೆ ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ ಬಂಧುಗಳೇ. ಒಂಚೂರು ಪ್ರೈಸ್ ಇನ್ನೂ ಒಂಚೂರು ಒಳಗಡೆ ಹೋಗಿ ಬರಬೇಕಾಗಿತ್ತು. ನೋಡಿ, ರೂಲನ್ನು ನಾವು ನೋಡಬೇಕಾಗುತ್ತೆ, ಆ ರೂಲ್ ಪ್ರಕಾರ ಟ್ರೇಡ್ನ ಮಾಡಬೇಕಾಗುತ್ತೆ. ಆ ಒಂದು ಕಾರಣದಿಂದ ನಾನೇನು ಮಾಡಿದ್ದೆ ಅಂದರೆ, ಇನ್ನೊಂಚೂರು ಒಳಗಡೆ ಹೋಗಿ ಬಂದಿತ್ತಂದರೆ ಗುಡ್ ಆಗ್ತಾಯಿತ್ತು. ಓಕೆನಾ, ಆದ ಕಾರಣ ಕಾಯ್ತಾ ಇದ್ದೀನಿ. ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ವೆರಿ ಸಿಂಪಲ್ಲು ಬಂಧುಗಳೇ, ಕಾಂಪ್ಲಿಕೇಟೆಡ್ ಇಲ್ಲ, ವೆರಿ ಸಿಂಪಲ್. ಒಂದು ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ, ಪ್ರೈಸ್ ಈ ಮೂಮೆಂಟಮ್ಮಿಂದ ಮಾರ್ಕೆಟ್ ಮೇಲಕ್ಕೆ ಹೋಯ್ತು. ನೋಡಿ, ಇಲ್ಲಿಂದ ಹೋಗಿದೆ. ಇದು ಏನು ಹೋಗಿದೆ ನನಗೆ ಅಷ್ಟೊಂದು ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ. ಎರಡನೇದು, ಮಾರ್ಕೆಟ್ ಇಲ್ಲಿಂದ ಏನು ಮೂಮೆಂಟಮ್ ಆಗಿದೆ ನೋಡಿ, ತುಂಬಾ ಹಾಲ್ಟಿಂಗ್ ಆಗಿದೆ ಇಲ್ಲೂ ಕೂಡ. ಓಕೆನಾ, ಇದಾದಮೇಲೆ ಮಾರ್ಕೆಟು ಈ ಒಂದು ಏರಿಯಾನ ಬ್ರೇಕ್ಔಟ್ ಆಗೋಕ್ಕೆ ಹೋಗಿದೆ. ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಓಕೆನಾ, ಇಲ್ಲೂ ಕೂಡ ಮಾರ್ಕೆಟ್ ಏನಾಗ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಪಿ ಶೇಪಲ್ಲಿ ಮಾರ್ಕೆಟ್ ಟರ್ನ್ ಆಗ್ತದೆ. ಪಿ ಶೇಪ್ ಮಾರ್ಕೆಟ್, ಇದನ್ನು ಪಿ ಶೇಪ್ ಅಂತ ಕರಿತೀವಿ. ಪಿ ಶೇಪಲ್ಲಿ ಮಾರ್ಕೆಟ್ ಕುಂತ್ಕೊತಾ ಇದೆ. ಈ ಪಿ ಶೇಪಲ್ಲಿ ಮಾರ್ಕೆಟು ಟಾಪಲ್ಲಿ ಹೋಗಿ ಬಂತು ಅಂದರೆ ಆಲ್ಮೋಸ್ಟ್ ಇದನ್ನು ಏನಂತ ಕರಿತೀವಿ ನಾವು, ಏನಂತೀವಿ, ಸೆಲ್ಲಿಂಗ್ ಸೈಡು ಪರ್ಫೆಕ್ಟಾಗಿರುತ್ತೆ, ಪಿ ಶೇಪ್ ಅಂತ ಕರಿತೀವಿ. ಜೊತೆಗೆ ಇಲ್ಲಿ ಯಾರ್ಯಾರು ಬೈ ಮಾಡಿದ್ರು ಅವರೆಲ್ಲ ಇಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ, ಕಂಪ್ಲೀಟಾಗಿ ತಗಲಾಕೊಂಡಿದ್ದಾರೆ. ಇದನ್ನು ಕೂಡ ಮುಖ್ಯವಾಗುತ್ತೆ. ಜೊತೆಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಸು ಒಂದು ಏರಿಯಾ, ಇದೊಂದು ಏರಿಯಾ ಮತ್ತು ಇದೊಂದು ಏರಿಯಾ, ಈ ಏರಿಯಾಗಳನ್ನ ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗೋದಕ್ಕೆ ಬಂದಿದೆ. ಇಂಥ ಒಂದು ದೊಡ್ಡ ಕ್ಯಾಂಡಲ್ ಬಂದು ಬ್ರೇಕ್ಔಟ್ ಆಗೋಕ್ಕೆ ಹೋಗಿ ಬ್ರೇಕ್ಔಟ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಎಗೈನ್ ಬ್ರೇಕ್ಔಟ್ ಆಗೋದಕ್ಕೆ ಬಂದಿದೆ. ಬ್ರೇಕ್ಔಟ್ ಆಗೋದಕ್ಕೆ ಹೋಗಿ ಪ್ರೈಸು ಏನಾಗಿದೆ, ರೀಟ್ರೇಸ್ಮೆಂಟ್ ಅಂತ ಕರೀತೀವಿ. ಅಂದರೆ ಪ್ರೈಸು ಮೇಲಕ್ಕೆ ಹೋಗಾದ್ಮೇಲೆ ಒಂದು ಪುಲ್ ಬ್ಯಾಕನ್ನು ಕೂಡ ಕೊಟ್ಟಿದೆ. ಚೆಕ್ ಮಾಡಿ, ಇಲ್ಲಿ ಪ್ರೈಸು ಬ್ರೇಕ್ಔಟ್ ಆಗೋದಕ್ಕೆ ಹೋಗಿದೆ, ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ. ಪ್ರೈಸ್ ಮೇಲಕ್ಕೆ ಹೋಗ್ಬಿಡ್ಬೇಕಾಗಿತ್ತು, ಬಟ್ ಹೋಗಿಲ್ಲ. ಓಕೆನಾ, ಇಷ್ಟೆಲ್ಲನೂ ಗಮನಿಸಿ. ಜೊತೆಗೆ ಇಲ್ಲಿ ಗಮನಿಸಬೇಕಾದ್ರೆ ನಾವು ಇದನ್ನು ಏನಂತ ಕರಿತೀವಿ, ಕಂಪ್ಲೀಟಾಗಿ ಈ ಮೂಮೆಂಟಮ್ ಏನಿದೆ, ಈ ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮೂಮೆಂಟಮ್ನ ನನ್ನ ಪ್ರಕಾರ ಟ್ರ್ಯಾಪಿಂಗ್ ಅಂತ ಕರಿತೀವಿ. ಒಂದು. ಎರಡನೇದು, ಈ ಮೂಮೆಂಟಮ್ ಏನಿದೆ, ಈ ಮೂಮೆಂಟಮ್ನ ರಿಯಲ್ ಮೂಮೆಂಟಮ್ ಅಂತ ಕರೆಯಲ್ಲ, ಫೇಕ್ ಮೂಮೆಂಟಮ್ ಅಂತ ಕರಿತೀವಿ. ಮೂಮೆಂಟಮ್ ಇದೇನು ಬಂದಿದೆ, ಈ ಮೂಮೆಂಟಮ್ ಎಕ್ಸೋಷನ್ ಆಗಿದೆ. ಈ ಮೂಮೆಂಟಮ್ ಎಕ್ಸೋಷನ್ ಆಗಿರೋದ್ರಿಂದ ಏನೇಳಿ, ಈ ಮೂಮೆಂಟಮ್ ಎಕ್ಸೋಷನ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಇಷ್ಟೆಲ್ಲನನ್ನು ಗಮನಿಸಿ, ಮೂಮೆಂಟಮ್ ಎಕ್ಸೋಷನ್ ಆಗಿದೆ ಅನ್ನೋದನ್ನ ಗಮನಿಸಿ, ಜೊತೆಗೆ ಇಲ್ಲೇನಾಗಿದೆ ಇಷ್ಟೆಲ್ಲನನ್ನು ಗಮನಿಸಿ ಅನಾಲಿಸಿಸ್ನ ಮಾಡಿ ಇಟ್ಟುಕೊಂಡು ನಾವು ಟ್ರೇಡ್ನ ತೆಗೆದುಕೊಳ್ಳಲು ಏನು ಮಾಡ್ತಾ ಇದ್ದೇವೆ, ತಾಳ್ಮೆಯಿಂದ ಕಾಯುತ್ತಿದ್ದೇವೆ ಬಂಧುಗಳೇ. ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಟ್ರೇಡನ್ನು ತೆಗೆದುಕೊಳ್ಳಲು ಏನು ಮಾಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. 100 ಪಾಯಿಂಟ್, ಆಲ್ಮೋಸ್ಟ್ 93 ಪಾಯಿಂಟ್ ರನ್ನಿಂಗಲ್ಲಿದೆ. ಬಟ್ ಸ್ಟಿಲ್ ನೋ ಟ್ರೇಡ್, ಬಟ್ ವೆಯ್ಟಿಂಗ್. ಒಂಚೂರು ಪ್ರೈಸ್ ಒಳಗಡೆ ಹೋಗಿ ಬಂತಂದರೆ ಎಂಟ್ರಿ ಬರುತ್ತಾ ಇಲ್ವಾ, ಲೈವಲ್ಲಿ ಗಮನಿಸೋಣ. ಎಂಟ್ರಿಗೋಸ್ಕರ ವೈಟಿಂಗ್.
ಬಂಧುಗಳೇ, ಪ್ರೈಸ್ ನೋಡಿ ಕೆಳಗಡೆ ಬಂದು ವಾಪಸ್ ಬರ್ತಾ ಇದೆ ಎಂಟ್ರಿ ಪಾಯಿಂಟ್ ಹತ್ರ ಬಂತಂದರೆ ಎಂಟ್ರಿ ತೊಗೊತೀನಿ. ಇನ್ನೂ ಎಂಟ್ರಿ ತೊಗೊಂಡಿಲ್ಲ. ಓಕೆ, ಇವಾಗ ಎಂಟ್ರಿ ತೊಗೊತೀನಿ ಬಂಧುಗಳೇ. ಈ ಪಾಯಿಂಟಲ್ಲಿ ಇವಾಗ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ ಬಂಧುಗಳೇ. ಈ ಪಾಯಿಂಟಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಐ ಥಿಂಕ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಇನ್ನೂ ಒಂಚೂರು ಒಳಗಡೆ ಹೋಗಿ ಬರುತ್ತೇನೋ ಅಂತ ಹೇಳ್ಬಿಟ್ಟು ಎಂಟ್ರಿ ತೊಗೊಂಡಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು. ಓಕೆನಾ, ಇಲ್ಲಿಗೆ ಹೋದ್ರೂ ಹಿಂಗೆ ಬಂದ್ರೂ ಅಲ್ಲೇ ಎಂಟ್ರಿ ತೊಗೊಬೇಕು, ಇವಾಗ ತೊಗೊಂಡ್ರು ಅಲ್ಲೇ ತೊಗೊಬೇಕು. ಓಕೆನಾ, ಒಂದು ಇಲ್ಲಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. ಎರಡನೇದು, ಪ್ರೈಸ್ ನನ್ನ ಪ್ರಕಾರ ಎಗೈನ ಪ್ರೈಸ್ ಒಳಗಡೆ ಹೋಗೇ ಬರಬೇಕು. ಒಳಗಡೆ ಹೋದ್ರೇ ಅದಕ್ಕೆ ಬೆಲೆ ಜಾಸ್ತಿ. ಖಂಡಿತ ಒಳಗಡೆ ಹೋಗಿ ಬಂತಂದರೆ ಇನ್ನೊಂದು ಸಲ ನಾನೇನು ಮಾಡ್ತೀನಿ, ಇಲ್ಲಿ ಎಂಟ್ರಿ ತೊಗೊಂಡು ಕೆಲವು ಟೈಮ್ ಏನಾಗುತ್ತೆ ಗೊತ್ತಾ, ಇಲ್ಲಿಂದನೇ ಹೋಗಿ ಹಿಂಗೆ ವಾಪಸ್ ಬಂದುಬಿಡುತ್ತೆ. ಇದು ಮಿಸ್ ಆಗಬಾರ್ದು. ಆದ ಕಾರಣ ನಾನು ಇವಾಗ ಎಂಟ್ರಿ ತೊಗೊಂಡಿದ್ದೀನಿ ಎಂಟ್ರಿ ಪಾಯಿಂಟ್ ಹತ್ರನೇ. ಇನ್ನೊಂದು ರೌಂಡ್ ಏನಾದ್ರೂ ಮಾರ್ಕೆಟ್ ಒಳಗಡೆ ಹೋಗಿ ಬಂತು ಅಂದರೆ ಮತ್ತೆ ಎಂಟ್ರಿ ತೊಗೊಬೋದು ಅವಾಗ. ಓಕೆನಾ, ಆವಾಗಲೂ ಕೂಡ ಎಂಟ್ರಿ ತೊಗೊಳ್ಳೋಣ. ಓಕೆನಾ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 27 ಪಾಯಿಂಟ್ ರನ್ನಿಂಗಲ್ಲಿದೆ. ಖಂಡಿತ ಪ್ರೈಸ್ ಅಂತೂ ವಾಪಸ್ ಬರುತ್ತೆ. ನೋಡಿ, ತಾಳ್ಮೆ ಎಷ್ಟು ಅಮೂಲ್ಯ ಗೊತ್ತಾ, ತುಂಬ ಮುಖ್ಯವಾದದ್ದು. ತಾಳ್ಮೆ ಇಲ್ಲ ಅಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ ಬಂಧುಗಳೇ. ತಾಳ್ಮೆಯಿಂದ ಇತ್ತಂದರೆ ಖಂಡಿತ ಟ್ರೇಡಿಂಗ್ನಲ್ಲಿ ಸಹ ನಾವು ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. 20 ಪಾಯಿಂಟ್ ರನ್ನಿಂಗಲ್ಲಿದೆ, 32 ಪಾಯಿಂಟ್ ರನ್ನಿಂಗಲ್ಲಿದೆ, 43 ಪಾಯಿಂಟ್ ರನ್ನಿಂಗಲ್ಲಿದೆ, 49 ಪಾಯಿಂಟ್ ರನ್ನಿಂಗ್. ನೋಡಿ ಲೈವಲ್ಲಿ 52 ಪಾಯಿಂಟ್ ರನ್ನಿಂಗ್. ನೋಡಿ ಲೈವಲ್ಲಿ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ 66 ಪಾಯಿಂಟ್ ರನ್ನಿಂಗ್. ಗಮನಿಸಿ, ಇಲ್ಲಿ ಲೈವಲ್ಲಿ 71 ಪಾಯಿಂಟ್ ರನ್ನಿಂಗ್. ಗಮನಿಸಿ, ಲೈವಲ್ಲಿ 81 ಪಾಯಿಂಟ್ ರನ್ನಿಂಗ್, 81 ಪಾಯಿಂಟ್ಸ್, 84 ಪಾಯಿಂಟ್ಸ್ ರನ್ನಿಂಗ್, 89 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಲೈವ್ ಮಾರ್ಕೆಟ್ 90 ಪಾಯಿಂಟ್ ಬಂಧುಗಳೇ, 100 ಪಾಯಿಂಟ್ ರನ್ನಿಂಗ್ ಬಂಧುಗಳೇ. 100 ಪಾಯಿಂಟ್ಸ್ ಆಲ್ರೆಡಿ ಬಂದೇ ಬಿಡ್ತು ಲೈವಲ್ಲಿ. 115 ಪಾಯಿಂಟ್ಸ್ ರನ್ನಿಂಗ್. ನೋಡಿ ಇಲ್ಲಿ ಲೈವಲ್ಲಿ 115 ಪಾಯಿಂಟು, 123 ಪಾಯಿಂಟ್ ರನ್ನಿಂಗಲ್ಲಿದೆ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಮೇಲೆ ಟ್ರೇಡ್ ಮಾಡ್ತಾ ಇರೋದು. 123 ಪಾಯಿಂಟು, 138 ಪಾಯಿಂಟ್ ಬಂಧುಗಳೇ. 138 ಪಾಯಿಂಟ್ ರನ್ನಿಂಗಲ್ಲಿದೆ. 139 ಪಾಯಿಂಟ್ ರನ್ನಿಂಗಲ್ಲಿದೆ. ಇದಕ್ಕಿಂತ ಇನ್ನೇನು ಬೇಕು ಲೈವಲ್ಲಿ? 142 ಪಾಯಿಂಟ್, 142 ಪಾಯಿಂಟ್ ರನ್ನಿಂಗಲ್ಲಿದೆ. 150 ಪಾಯಿಂಟ್ಸ್ ರನ್ನಿಂಗ್ ಬಂಧುಗಳೇ. ನೋಡಿ, ಇದನ್ನೇ ಹೇಳೋದು, ತಾಳ್ಮೆ ಅಮೂಲ್ಯವಾದದ್ದು. ಓಕೆನಾ, 150 ಪಾಯಿಂಟ್ಸ್ ಆಲ್ರೆಡಿ ಬಂದಿದೆ. ಖಂಡಿತ ಪ್ರೈಸ್ 100% ಕೆಳಗಡೆ ಬಂದೇ ಬರುತ್ತೆ. 100% ಬರುತ್ತೆ. ನಮ್ಮ ಟಾರ್ಗೆಟ್ಗೆ ಬರೋವರೆಗೂ ನಾನೇನು ಮಾಡ್ತೀನಿ, ತಾಳ್ಮೆಯಿಂದ ಕಾಯುತ್ತೇನೆ. ಆಲ್ರೆಡಿ ನೋಡಿ 171 ಪಾಯಿಂಟ್ಸ್ ರನ್ನಿಂಗ್. ಓಕೆನಾ, ಟಾರ್ಗೆಟ್ 100% ಬರುತ್ತೆ. ಯಾವುದೇ ಕಾರಣಕ್ಕೂ ನಾನು 50% ಎಲ್ಲೂ ಬುಕ್ ಮಾಡಲ್ಲ. ಯಾಕೆಂದರೆ ಒಳ್ಳೆ ಟ್ರೇಡ್ ಅಂತೂ 1 ವೀಕಿಂದ ನಮಗೆ ಸಿಕ್ಕಿಲ್ಲ. ಖಂಡಿತ ಈ ಟ್ರೇಡ್ ಅಂತೂ 100% ಬಂದೇ ಬರುತ್ತೆ. ನಾನು ಎಲ್ಲೂ 50% ಬುಕ್ ಮಾಡಲ್ಲ. ನಮ್ಮ ಟಾರ್ಗೆಟ್ ಬಂದಾಗಲೇ ಬುಕ್ ಮಾಡ್ತೀನಿ ಫುಲ್ಲು. ಓಕೆನಾ, 174 ಪಾಯಿಂಟ್, 175 ಪಾಯಿಂಟ್ ರನ್ನಿಂಗಲ್ಲಿದೆ. ಟಾರ್ಗೆಟ್ಗೋಸ್ಕರ ವೈಟಿಂಗ್, ತಾಳ್ಮೆಯಿಂದ ಫುಲ್ಲು ಟಾರ್ಗೆಟ್ಗೋಸ್ಕರ ಕಾಯುತ್ತೇನೆ.
ಬಂಧುಗಳೇ ಗಮನಿಸಿ, ಇಲ್ಲಿ ಫೈನಲ್ ಆಗಿ 884 ಪಾಯಿಂಟ್ ರನ್ನಿಂಗಲ್ಲಿದೆ, 896 ಪಾಯಿಂಟ್ ರನ್ನಿಂಗಲ್ಲಿದೆ. ನಮಗೆ ಬರಬೇಕಾಗಿರೋದು ಎಷ್ಟು? 916 ಪಾಯಿಂಟ್. ಓಕೆನಾ, 916 ಪಾಯಿಂಟ್ ಬರಬೇಕು. 895 ಪಾಯಿಂಟ್ ರನ್ನಿಂಗಲ್ಲಿದೆ. ಜಸ್ಟ್ ಇನ್ನೊಂದು 20 ಪಾಯಿಂಟ್ ಬರಬೇಕಷ್ಟೇ, ಜಸ್ಟ್ 20 ಪಾಯಿಂಟ್. ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ. ಇಲ್ಲಿಂದ ಬಂದಿದೆ ಪ್ರೈಸ್, ಬರಲ್ವಾ ಇಲ್ಲಿಗೆ? ಇಷ್ಟೆಲ್ಲ ಕಾಯ್ದಿದ್ದೀವಿ, ಬರಲ್ವಾ? ಬರಬೇಕು. ಮತ್ತೊಮ್ಮೆ ಸಾಬೀತಾಗ್ತದೆ. ಏನಂತ ಗೊತ್ತಾ? ತಾಳ್ಮೆ ತುಂಬ ಅಮೂಲ್ಯವಾದದ್ದು. ತಾಳ್ಮೆ ತುಂಬ ಅಮೂಲ್ಯವಾದದ್ದು. ಈ ಟ್ರೇಡನ್ನು ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಡಲಾಗಿದೆ, ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲೂ ಕೂಡ ಕೊಡಲಾಗಿದೆ. ಹೋಗ್ಬಿಟ್ಟು ಚೆಕ್ ಮಾಡಿ, ಯಾವ ಟೈಮಲ್ಲಿ ಎಂಟ್ರಿ ತೊಗೊಂಡಿದ್ದೀವಿ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೋಡಿ, ತಾಳ್ಮೆ ಇತ್ತಂದರೆ ಟ್ರೇಡಿಂಗಲ್ಲಿ ಏನು ಬೇಕಾದರೂ ಮಾಡ್ಬೋದು. ಖಂಡಿತ ಬರುತ್ತೆ. 883 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಖಂಡಿತ ಬರುತ್ತೆ ಪ್ರೈಸ್. ಕಾಯೋಣ. ಇನ್ನೊಂದು 20 ಪಾಯಿಂಟ್ ಬರಬೇಕಷ್ಟೆ. 894 ಪಾಯಿಂಟ್ ಬಂತು ನೋಡಿ ಟಾರ್ಗೆಟ್. 942 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಈ ಒಂದು ಟ್ರೇಡನ್ನು ನಾನು ಕೊಡಬೇಕಾದ್ರೆ ಹೇಳಿದ್ದೆ, ಪ್ರೈಸ್ ನೋಡಿ ಹೀಗೆ ಬಂದಿತ್ತಲ್ಲ, ಹೀಗೆ ಹೋಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ನೋಡಿ ಅದೇ ರೀತಿ ಪ್ರೈಸ್ ಇಲ್ಲಿ ಹೋಯಿತು. ಇಲ್ಲಿ ಎಂಟ್ರಿ ತೊಗೊಂಡೆ ನಾನು ಈ ಪಾಯಿಂಟ್ ಹತ್ರ. ಓಕೆ, ಇಲ್ಲಿ ಮಿಸ್ ಆದ್ರೂ ಕೂಡ ಎಗೈನ್ ಪ್ರೈಸ್ ನೋಡಿ ನಾನೇನು ಕೊಟ್ಟಿದ್ದೆ, ಪ್ರೈಸ್ ನೋಡಿ ಹೀಗೆ ಹೋಗಿ ಹೀಗೆ ಬರುತ್ತೆ ಅಂತ. ಹೋಗ್ಬಿಟ್ಟು ಚೆಕ್ ಮಾಡಿ ಫ್ರೀ ಟೆಲಿಗ್ರಾಮಲ್ಲಿ. ನೋಡಿ ಹೀಗೆ ಹೋಗಿ ಹೀಗೆ ಬರುತ್ತೆ ಅಂತ. ಇವಾಗ ನೋಡಿ ಇಲ್ಲಿ ಮಿಸ್ ಆದ್ರೂ ಕೂಡ ಪ್ರೈಸ್ ಹೋಗಿ ಬಂದಿದೆಯಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಏನು ಹೇಳಿದ್ವಿ ಅದೇ ಆಗಿದೆ. ಅಲ್ಲಿಂದ ಮಾರ್ಕೆಟ್ ಎಕ್ಸಾಕ್ಟಾಗಿ ನಮ್ಮ ಟಾರ್ಗೆಟ್ 942 ಪಾಯಿಂಟ್ಸ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 942 ಪಾಯಿಂಟು. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಟ್ರೇಡಿಂಗು ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಈ ಒಂದು ಟ್ರೇಡನ್ನು ನಾವು ತೊಗೊಂಡಾಗ ರಾತ್ರಿ, ಓಕೆನಾ, ರಾತ್ರಿ ಎಷ್ಟು ಗಂಟೆಗೆ ತೊಗೊಂಡಿದ್ವಿ ನೀವು ಯೋಚನೆ ಮಾಡಿ. 9:41 ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿ PM ಕೊಟ್ಟಿರೋವಂಥದ್ದು. ಇವಾಗ ಮಧ್ಯಾಹ್ನ ಟೈಮ್ ಎಷ್ಟು? 1:16 PM. ಅಲ್ಲಿಗೆ ಎಷ್ಟವರು ಟ್ರೇಡ್ ಗಮನಿಸಿ ನೀವೇನೆ. ಎಷ್ಟವರು ಟ್ರೇಡನ್ನು ಹೋಲ್ಡ್ ಮಾಡಿದ್ದೀವಿ? ಈ ಒಂದು ಟ್ರೇಡನ್ನು ಎಷ್ಟು ಅವರ್ ಹೋಲ್ಡ್ ಮಾಡಿದ್ದೀವಿ ಗಮನಿಸಿ ನೀವೇನೆ. 15 ಅವರ್ 34 ಮಿನಿಟ್ಸ್ ಬಂಧುಗಳೇ. 15 ಅವರ್ 34 ಮಿನಿಟ್ಸ್ ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿದ್ದೀವಿ. ಯಾವುದ್ರ ಮುಖಾಂತರ ಸಾಧ್ಯ ಆಯಿತು? ತಾಳ್ಮೆ ಬಂಧುಗಳೇ, ತಾಳ್ಮೆಯಿಂದ ಸಾಧ್ಯ ಆಯಿತು. ತಾಳ್ಮೆಯಿಂದ ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿ 15 ಅವರ್ 34 ಮಿನಿಟ್ಸ್ ಈ ಒಂದು ಟ್ರೇಡನ್ನು ಹೋಲ್ಡ್ ಮಾಡಿ ಈ ಒಂದು ಟ್ರೇಡಲ್ಲಿ ನಮಗೆ 942 ಪಾಯಿಂಟ್ ಬಂದಿದೆ. ಎಷ್ಟು ಹೇಳಿ? 942 ಪಾಯಿಂಟ್. ಅಲ್ಲಿಗೆ ರಿಸ್ಕ್ ಎಷ್ಟಿದೆ? 305 ಪಾಯಿಂಟ್ ಇದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಕನ್ವರ್ಟ್ ಮಾಡಿ ನೋಡ್ತು ಅಂದರೆ ಈ ಒಂದು ಟ್ರೇಡಲ್ಲಿ ನಮಗೆ 1:3 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:3 ಅರ್ಥ ಮಾಡ್ಕೊಳ್ಳಿ. 1:3 ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಯಾವುದು ಸ್ಟ್ರಾಟಜಿ? ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ಈ ಒಂದು ಟ್ರೇಡಲ್ಲಿ 1:3 ಟ್ರೇಡನ್ನು ಮಾಡಲಾಗಿದೆ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದ ಒಂದು ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ನೋಡಿ, ಪ್ರತಿಯೊಬ್ಬ ಟ್ರೇಡರ್ಗೂ ಕೂಡ ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯ್ದು ಈ ಒಂದು ಟ್ರೇಡಲ್ಲಿ ನಾವು 942 ಪಾಯಿಂಟ್ಸ್ ಜೊತೆಗೆ 1:3 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದ ಒಂದು ಲೈವ್ ಟ್ರೇಡ್ನ ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.